ಬಾಯಲ್ಲಿ ನೀರು ತರಿಸುವ ವಿವಿಧ ಬಗೆಯ ಚಟ್ನಿ ಪಲ್ಯಗಳ ಜೊತೆಗೆ ಗರಿಗರಿಯಾದ ಮಸಾಲಾ ದೋಸೆ ನೀಡಿದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ. ದಕ್ಷಿಣ ಭಾರತದ ಹೆಮ್ಮೆಯ ಆಹಾರ, ಅದರಲ್ಲೂ ಮೈಸೂರು ಮಸಾಲೆ ದೋಸೆಗೆ ವಿಶ್ವ ಮನ್ನಣೆ ದೊರೆತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಖ್ಯಾತ ಅಂತಾರಾಷ್ಟ್ರೀಯ ಆಹಾರ ಮಾರ್ಗದರ್ಶಿ ಟೇಸ್ಟ್ ಅಟ್ಲಾಸ್ ಪ್ರಕಟಿಸಿರುವ ವಿಶ್ವದ 50 ಖಾದ್ಯಗಳ ಪಟ್ಟಿಯಲ್ಲಿ ಮೈಸೂರಿನ ಮಸಾಲ ದೋಸೆ 6ನೇ ಸ್ಥಾನ ಪಡೆದಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ಕೇವಲ ಅರಮನೆ ನಗರಗಳಲ್ಲದೆ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಿ ಬೆಳೆಸುವ ಜೊತೆಗೆ ಆಹಾರ ಪರಂಪರೆಗೂ ಹೆಚ್ಚಿನ ಆದ್ಯತೆ ನೀಡಿದೆ. ವಿಶ್ವದ ಮೂಲೆ ಮೂಲೆಗಳಿಂದ ಆಹಾರ ವಿಮರ್ಶಕರು, ಆಹಾರ ಪ್ರಿಯರು ಮಸಾಲ ದೋಸೆಗೆ ರೇಟಿಂಗ್ ನೀಡಿದ್ದರು. ಅದರ ಆಧಾರದ ಮೇಲೆ ಟೇಸ್ಟ್ ಅಟ್ಲಾಸ್ ಮಸಾಲ ದೋಸೆಗೆ 4.3 ರೇಟಿಂಗ್ ನೀಡಿದೆ. ಮಸಾಲೆ ದೋಸೆಯ ಗರಿಗರಿಯಾದ ವಿನ್ಯಾಸ, ರುಚಿಯಾದ ಆಲೂಗಡ್ಡೆ ಪಲ್ಯ ಬಾಯಲ್ಲಿ ನೀರುಣಿಸುವ ಜೊತೆಗೆ ಇನ್ನಷ್ಟು ಸವಿಯಬೇಕು ಎನ್ನುವ ಆಸೆ ಹುಟ್ಟಿಸಿದರೆ ಅತಿಶೋಕ್ತಿಯಾಗಲಾರದು. ಮಸಾಲ ದೋಸೆಯ ಜೊತೆಗೆ ಕಾಯಿ ಚಟ್ನಿ, ಸಾಂಬಾರ್ ಜೊತೆಗಿನ ರುಚಿ ಮತ್ತಷ್ಟು ಆಹಾರ ಪ್ರಿಯರಲ್ಲಿ ದೋಸೆ ತಿನ್ನುವ ಹಂಬಲವನ್ನು ಹೆಚ್ಚಿಸುತ್ತದೆ. ಮೈಸೂರು ಮಸಾಲ ದೋಸೆ ಜಾಗತಿಕ ಆಹಾರ ಪ್ರಿಯರ ನೆಚ್ಚಿನ ಆಯ್ಕೆಯಾಗಿದ್ದು, ಮಸಾಲ ದೋಸೆ ವಿಶ್ವದ ಪ್ರಮುಖ ಆಹಾರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಮೈಸೂರಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುವ ಹಿನ್ನೆಲೆಯಲ್ಲಿ ಮಸಾಲೆ ದೋಸೆ ಸವಿಯದೇ ಇರಲಾರರು. ದೂರದರ್ಶನದೊಂದಿಗೆ ಫಾತಿಮಾ ಮೈಸೂರಿಗೆ ಪ್ರವಾಸಿಗರಾಗಿ ಆಗಮಿಸಿದ್ದು, ಇಲ್ಲಿನ ಮಸಾಲ ದೋಸೆ ಸೇರಿದಂತೆ ಬಗೆ ಬಗೆಯ ದೋಸೆಗಳು ಜನರ ಬಾಯಲ್ಲಿ ನೀರುರಿಸುತ್ತವೆ. ದೋಸೆಯ ಸ್ವಾದವೂ ಹೆಚ್ಚಿದೆ. ಇಡೀ ಕುಟುಂಬ ಮಸಾಲ ದೋಸೆ ಸವಿದು ಮತ್ತೆ ಮತ್ತೆ ಬರಬೇಕು ಎನ್ನುವ ಆಸೆ ಮೂಡಿದೆ ಎಂದರು. ಇಲ್ಲಿ ದೋಸೆ, ಮೈಸೂರು ದೋಸೆ ತಿಂದ್ವಿ, ಚೆನ್ನಾಗಿತ್ತು. ಮೈಸೂರು ಮಸಾಲ ದೋಸೆ, ಘೀ ದೋಸೆ, ಬಟರ್ ದೋಸೆ ತಗೊಂಡಿದ್ವಿ. ಎಲ್ಲ ಚೆನ್ನಾಗಿತ್ತು, ಒಂಥರ ಮನ್ ತುಂಬುವಂಗೆ ಇತ್ತು, ಚೆನ್ನಾಗಿತ್ತು. ಅದೇ ಇಲ್ಲಿ ಇದು ವಿಶ್ವದಲ್ಲೇನೆ ಒಂದು ಫೇಮಸ್ ಅಂತ ಹೇಳಿದ್ರೆ ಖುಷಿ ಆಗ್ತಾ ಇದೆ. ಪ್ರವಾಸಿಗರಾದ ರಾಜು ಭಕ್ಷಿ, ಪ್ರವಾಸಿಗರಾಗಿ ಆಗಮಿಸಿದ್ದು ಧಾರವಾಡದ ಕಡೆಗೆ ಹೋಲಿಸಿದರೆ ಮೈಸೂರಿನ ದೋಸೆ ಉತ್ತಮವಾಗಿದೆ, ಇನ್ನಷ್ಟು ತಿನ್ನಬೇಕು ಎನ್ನುವ ಆಸೆ ಮೂಡಲಿದೆ ಎಂದು ತಿಳಿಸಿದರು. ದೋಸೆ ನಮ್ಮ ಧಾರವಾಡ ಸೈಡ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ, ಭಾಳ ಕ್ರಿಸ್ಪಿಯಾಗಿದೆ, ಒಂಥರ ಏನೋ ಒಂದು ಬೇರೆ ಟೇಸ್ಟ್ ಸಿಗುತ್ತೆ. ಸೊ ರಿಯಲಿ ವಿ ಎಂಜಾಯ್ಡ್ ದ ದೋಸಾ, ಇಟ್ ಇಸ್ ವೆರಿ ಗುಡ್. ಗ್ರಾಹಕರಾದ ಅರ್ಪಿತಾ, ಮೈಸೂರು ಮಸಾಲ ದೋಸೆಗೆ ವಿಶ್ವ ಮಾನ್ಯತೆ ದೊರೆತಿರುವುದು ಮೈಸೂರಿನವಳಾಗಿ ಹೆಮ್ಮೆಯ ಸಂಗತಿ. ಮೈಸೂರಿಗೆ ಬರುವ ಪ್ರವಾಸಿಗರಿಗೆ ಮಸಾಲೆ ದೋಸೆ ಇನ್ನಷ್ಟು ಪ್ರಿಯವಾಗಲಿದೆ ಎಂದು ಹೇಳಿದರು. ಮೈಸೂರು ಮಸಾಲೆ ದೋಸೆಗೆ ವಿಶ್ವ ಮಾನ್ಯತೆ ಸಿಕ್ಕಿರೋದು ನನಗೆ ತುಂಬಾ ಖುಷಿಯಾಗಿದೆ. ಮೈಸೂರು ಬರೋ ಟೂರಿಸ್ಟ್ಗಳೆಲ್ಲ ಹೇಗೆ ಬಂದು ಪ್ಯಾಲೇಸು ಎಲ್ಲ ಟೂರಿಸ್ಟ್ ಪ್ಲೇಸಸ್ ನೋಡ್ತಿರೋ ಹಾಗೆ ಇಲ್ಲಿ ಮಸಾಲೆ ದೋಸೆ ತಿನ್ಬಿಟ್ಟೆ ಹೋಗ್ಬೇಕು ಅಂತ ನಂದೊಂದು ಅಡ್ವೈಸ್. ಹೋಟೆಲ್ ಮಾಲೀಕ ಪ್ರಸಾದ್, ಮೈಸೂರು ಮಸಾಲೆ ದೋಸೆಗೆ ವಿಶ್ವ ಮಾನ್ಯತೆ ದೊರೆತಿರುವುದು ಸಂತಸದ ಸಂಗತಿ. ಚಿಕ್ಕ ಹುಡುಗರಾಗಿದ್ದಾಗಿಂದಲೂ ಮಸಾಲೆ ದೋಸೆ ಸವಿಯುತ್ತಾ ಬೆಳೆದವರು ಕಳೆದ 25ರಿಂದ 30 ವರ್ಷದಿಂದ ಹೋಟೆಲ್ ಉದ್ಯಮ ನಡೆಸುತ್ತಿದ್ದು, ಇದೀಗ ಮಸಾಲ ದೋಸೆಗೆ ಮಾನ್ಯತೆ ದೊರೆತಿರುವುದರಿಂದ ಇನ್ನಷ್ಟು ಗ್ರಾಹಕರು ಮಸಾಲ ದೋಸೆ ಕಡೆಗೆ ಆಕರ್ಷಿತರಾಗಲಿದ್ದಾರೆ ಎಂದು ತಿಳಿಸಿದರು. ಪ್ರವಾಸಿಗರು ಮೈಸೂರಿಗೆ ಬಂದಾಗ ಮೈಸೂರು ಮಸಾಲ ದೋಸೆ ಕೊಡಿ ಅಂತ ಕೇಳ್ತಾರೆ. ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ, ಸಂತೋಷ ಅನಿಸುತ್ತೆ. ಮಸಾಲ ದೋಸೆ ಅಂತಂದ್ರೆ ಮೈಸೂರು, ಮೈಸೂರು ಅಂತಂದ್ರೆ ಮಸಾಲ ದೋಸೆ ಅನ್ನೋ ಹಂಗಾಗಿದೆ. ಹಾಗಾಗಿ ದೋಸೆಗೆ ವಿಶೇಷವಾಗಿ ಮೈಸೂರು ಬಹಳ ಹೆಸರುವಾಸಿಯಾಗಿರುವಂತದ್ದು ಸಂತೋಷದ ವಿಚಾರ. ಒಟ್ಟಾರೆಯಾಗಿ ರುಚಿಕರ ಮತ್ತು ಸ್ವಾದಿಷ್ಟ ಭರಿತವಾದ ಮಸಾಲ ದೋಸೆಗೆ ವಿಶ್ವ ಆಹಾರ ಪಟ್ಟಿಯಲ್ಲಿ 6ನೇ ಸ್ಥಾನ ದೊರೆತಿರುವುದು ಮಸಾಲೆ ದೋಸೆ ಪ್ರಿಯರಲ್ಲಿ ಮತ್ತಷ್ಟು ಸಂತಸ ಹಿಮ್ಮಡಿಗೊಳಿಸಿದೆ.